ಲೋಕಸಭಾ ಚುನಾವಣೆಯ ಈ ಸನಿಹದಲ್ಲಿ ಬಜೆಟ್ ಮಂಡನೆ ಆಗಿರೋದಕ್ಕೆ ಹಲವು ರೀತಿಯ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೂ ಹಣವಿಲ್ಲ, ದಕ್ಷಿಣ ಭಾರತಕ್ಕೂ ಹಣವಿಲ್ಲ. ಇದ್ಯಾವ ರೀತಿಯಾದಂತಹ ನ್ಯಾಯ? ಒಟ್ಟಾರೆಯಾಗಿ ಈ ಬಜೆಟ್ ಏನಿದೆ ಇದು ಕಳಪೆ ಬಜೆಟ್. ಯಾರು ಕೂಡ ಇದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಜ್ಯಕ್ಕೆ ಅನ್ಯಾಯದ ಸರದಿ ಮುಂದುವರಿತಾ ಹೋಗ್ತಾ ಇದೆ. ಬಹಳ ನಿರಾಸೆ ಆಗ್ತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತಿನ ಬಜೆಟ್ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಪೂರ್ಣ ಬಜೆಟ್ ಅಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಬೆಂಗಳೂರಿಗೂ ಹಣವಿಲ್ಲ, ದಕ್ಷಿಣ ಭಾರತಕ್ಕೂ ಹಣವಿಲ್ಲ, ಇದು ತೀರಾ ಕಳಪೆ ಬಜೆಟ್ ಆಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಬೆಂಗಳೂರು ನಗರ ಫೈನಾನ್ಸ್ ಕಮಿಷನ್ ಅಲ್ಲಿ ಆ ಪ್ಲಾನಿಂಗ್ ಕಮಿಷನ್ ಅಲ್ಲೆಲ್ಲ ಮೊದಲೆಲ್ಲ ಪ್ರಸ್ತಾವನೆ ಇತ್ತು. ಈಗ ಯಾವುದೂ ಇಲ್ಲ, ಕರ್ನಾಟಕಕ್ಕೂ ಇಲ್ಲ, ದಕ್ಷಿಣ ಭಾರತಕ್ಕೂ ಇಲ್ಲ. ಇಂಥ ದೊಡ್ಡ ಅನ್ಯಾಯ ಏನು 9-10 ಬಜೆಟನ್ನು ಕೇಂದ್ರ ಸರ್ಕಾರ NDA ಗೌರ್ಮೆಂಟು ಮಂಡಿಸಿದೆ. ಇಷ್ಟು ಕಳಪೆ ಬಜೆಟನ್ನು ನಾನು ಯಾವಾಗೂ ನೋಡಲಿಲ್ಲ. ನಮ್ಮ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಇದ್ರ ಬಗ್ಗೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಾವು ರೂಪಿಸ್ತೇವೆ. ಆಯಿತು, ಇದು ಎಲೆಕ್ಷನ್ಗೆ ಹೋಗೋ ಬಜೆಟ್ಟು, ಕೆಲವರು ಮ್ಯಾನಿಫೆಸ್ಟೋ ಬಜೆಟ್ ಅಂತ ಹೇಳ್ಬೋದು. ಈ ವರ್ಷ ಮಂಡಿಸಿರ್ತಕ್ಕಂಥ ಬಜೆಟ್ ಗಾತ್ರ 47,65,768 ಕೋಟಿಗಳು. ಕಳೆದ ವರ್ಷಕ್ಕಿಂತ ಈ ವರ್ಷ ಎಷ್ಟಪ್ಪ ಹೆಚ್ಚಾಗಿದೆ ಅಂತಂದ್ರೆ 5.8% ಜಾಸ್ತಿ ಆಗಿದೆ. ದಿ ಗ್ರೋತ್ ಆಫ್ ದಿ ಬಜೆಟ್ ಈಸ್ 5.8%. 47,65,768 ಕೋಟಿ ರೂಪಾಯಿಗಳಲ್ಲಿ 16,85,494 ಕೋಟಿ ಸಾಲ ಮಾಡಿದ್ದಾರೆ. ಒಟ್ಟು ಕೇಂದ್ರ ಸರ್ಕಾರದ ಮೇಲೆ ಇರ್ತಕ್ಕಂಥ ಸಾಲ ಆಸ್ ಆನ್ ಟುಡೇ 190 ಲಕ್ಷ ಕೋಟಿ. ಈ ಬಜೆಟ್ನಲ್ಲಿ ಸಾಲಕ್ಕಾಗಿ ಬಡ್ಡಿ ಪಾವತಿಸೋದು 11,91,000 ಕೋಟಿ. ಒಟ್ಟಾರೆಯಾಗಿ ಬಜೆಟ್ ನಿರಾಶಾದಾಯಕವಾದಂಥ ಬಜೆಟ್.